ಹಲೋ ಸರ್, 6ನೇ ಬ್ಲಾಕ್ ಹತ್ರ ಇದ್ದೀನಿ ಸರ್. ನಾನೇ ಫೋನ್ ಮಾಡಿದ್ದು, ನಿಮ್ಮ ಮನೆ ಹತ್ರನೂ ಬರ್ತೀವಿ ರೀ ಸರ್. ಎಲ್ಲ ಮನೆಗೂ ಒಂದೇ ಸತಿ ಎಲ್ಲಿ ಬರೋಕೈತೆ ಸರ್? ಬರ್ತೀವಿ ರೀ ಸರ್, ಬರ್ತೀವಿ. ಹಾಂ, ಬಂದೆ, 5 ನಿಮಿಷ ಬಂದೆ. ಮೇಡಮ್, ಮಂಜುಳಾ ಸೋಮನಾಯ್ಕ ಮನೆ ಇದೆನಾ? ನಾವೇ. ಮೇಡಮ್, ನಿಮ್ಮದು ಓಟರ್ ಲಿಸ್ಟ್ ಬಂದಿದೆ, ತಗೊಳ್ಳಿ. ಯಾರ್ಯಾರು ಬಂದಿದೆ? ನಿಮ್ಮದು, ನಿಮ್ಮ ಯಜಮಾನ್ರದು ತಗೊಳ್ಳಿ. ನಿಮ್ಮ ಮಗಳ ಒಳಗಡೆ ಫಿಲಪ್ ಮಾಡಿಸಿ. ಮೇಡಮ್, ಸರಿ ಕೊಡಿ, ಆಯಿತು ಮೇಡಮ್. ಮೇಡಮ್ ಹೇಳಿ. ಇದು ಓಟ್ ಲಿಸ್ಟ್ ಬಂದಿತ್ತು, ನಿಮ್ಮದು ಫೋಟೋ ಮತ್ತು ಡಾಕ್ಯುಮೆಂಟ್ಸ್ ಕೊಡ್ತೀರಾ? ಫಿಲಪ್ ಮಾಡ್ಕೊಡೈತೀನಿ ನಾನು ಬೇಗ. ಓ ಆಯಿತು, ಬನ್ನಿ ಕೂತ್ಕೊಳ್ಳಿ. ಮೇಡಮ್, ಸ್ವಲ್ಪ ಬೇಗ ಆಧಾರ್ ಕಾರ್ಡ್ ಕೊಡಿ ಮೇಡಮ್, ಪ್ಲೀಸ್. ಮಂಜುಳಾ ಅವ್ರದ್ದು ಇದು. ಮೇಡಮ್, ಇದು ನಿಮ್ಮ ತಂದೆಯವ್ರದ್ದು? ಅವ್ರದ್ದು ವಾಟ್ಸಪ್ ಮಾಡ್ತೀನಿ. ಹಾಂ, ಮಾಡಿ ಸ್ವಲ್ಪ. ಅಯ್ಯೋ, ಹಲೋ ಮೇಡಮ್, ಇಲ್ಲೇ ನಿಮ್ಮ ಬ್ಲಾಕ್ ಹತ್ರನೇ ಇದೆ, ನಿಮ್ಮ ವಾರ್ಡ್ ಹತ್ರನೇ ಇದ್ದೀನಿ. ಬರ್ತೀನಿ ರೀ, ಬರ್ತೀನಿ ರೀ ಮೇಡಮ್. 5 ನಿಮಿಷ ಮೇಡಮ್, ಪ್ಲೀಸ್. ಮೇಡಮ್, ಫೋಟೋ ಕಳಿಸ್ತೀನಿ ಅಂದರೆ ಅಲ್ವಾ? ಸೆಂಡ್ ಮಾಡಿ ಮೇಡಮ್, ಮೇಡಮ್ ಫೋಟೋ ನೀವೇ ಅಂಟಿಸ್ಕೊಬಿಡ್ತೀರಾ? ಸ್ವಲ್ಪ ಇಲ್ಲಿ ಅಂಟಿಸ್ಬಿಡಿ. ಸೋಮನಾಯ್ಕ. ಹಲೋ ಸರ್, ಇಲ್ಲೇ ಇದ್ದೀನಿ ಸರ್, ಹೋಗ್ಬಿಡಿ ಸರ್. ಬಂದೆ ಇರಿ ಸರ್, ಬಂದೆ ಸರ್. ಎಷ್ಟೊಂದು ಪ್ರೆಷರ್ ಇದೆಯಾ ಮೇಡಮ್ ಈ ಕೆಲಸದಲ್ಲಿ? ಅಯ್ಯೋ ಮೇಡಮ್, ಪ್ರೆಷರ್ ಅನ್ನಂಗೆ ಆಯಿತು. ನಮ್ಗಂತೂ ಸಾಕಾಗ್ಬಿಟ್ಟದೆ. ಯಾವಾಗ ಈ ಲಿಸ್ಟ್ ಬಿಟ್ರೆ ಆತೊಳಿಂದ ನನಗಂತೂ ಯೋಚನೆ ಮಾಡಿ ಕೂದಲೆಲ್ಲ ಉದ್ರೋಗಿ ಮನೇಲಿ ಪಾಟಿ ಬೋಸಿ ತಗೊಂಡಿನಿ, ಕೂದಲು ಕೊಟ್ಬಿಟ್ಟು. ಅದಿರಲಿ, ಒಂದು ಮನೆಗೆ ಹೋಗ್ತೀನಿ. ಒಂದು ಮನೆಗೆ ಹೋದಾಗ ಅಮ್ಮಂಗೆ ಕಿವಿನೇ ಕೇಳಿಸಲ್ಲ. ಅವಮ್ಮ ನಮ್ಮ ಫೋಟ ಕೊಡಮ್ಮ ಅಂತಂದ್ರೆ ಲೋಟನ ಅಂತ ಕೇಳ್ತಾಳ. ಯಾತಿ ಕೇಳಿದ್ರಿ ಮೇಡಮ್, ನಮ್ಗೆ ಕಷ್ಟನ? ಅಯ್ಯೋ ಶಿವ. ಇನ್ನೊಬ್ಬ ತಗೋಯ್ತಮ್ಮ, ನಿಮ್ಮ ರೇಷನ್ ಕಾರ್ಡ್ ಕೊಡಿ ಅಮ್ಮ, ಆಧಾರ್ ಕಾರ್ಡ್ ಇದ್ರೆ ಪರವಾಗಿಲ್ಲ ಅಂತಂದ್ರೆ ನನಗೆ ಏನದು ಸಾಮಾನು ತಗೊಳಕ್ಕೆ ಕಾಸಿಲ್ಲ, 500 ರೂಪಾಯಿ ಗಿರಿಂಗ್ ಮಡಗಿನಿ ಅಂತಂದ್ರೆ ರೇಷನ್ ಕಾರ್ಡ್ನು ಗಿರಿಂಗ್ ಮಡಿಕತ್ತಾರ ಮೇಡಮ್. ಸಾಕಾಗ್ಬಿಟ್ಟದೆ ಮೇಡಮ್ ನಮ್ಗಂತೂ. ಮೇನಾಗಿ ಏನಂತಂದ್ರೆ, ಫಸ್ಟಾಗಿ ಇದನ್ನ ಕಳಿಸಿ ಅಂತ ಅವರು ನಮ್ಗೆ ಹೇಳೋರ, ಒಂದೊಂದು ಮನೆಗೆ ಹೋಗಿ ಹಂಚಿ ಅಂತ. ಆದರೆ ಹಂಚಿ ಅಂತ ಮುಂಚೆಗೆ ಹೇಳೋಕೆ ಮುಂಚೆಗೆ ನಮ್ಗೆ ಎಷ್ಟು ಕಷ್ಟ ಅನ್ನೋದು ತಿಳಿದಿಲ್ಲ. ನಿಜವಾಗ್ಲೂ ಒಂದೊಂದು ಬ್ಲಾಕಲ್ಲಿ 1,1,000 ಓಟಿರೋದು. 1,1,000 ಮೂರು ಫಾರಮ್ ಕೊಡಬೇಕು. 3 ಫಾರಮ್ ನಾವೇ ಫಿಲಪ್ ಮಾಡಬೇಕು. ನಮಗಂತೂ ಸಾಕಾಗ್ಬಿಟ್ಟದ. ಈ ಕೆಲಸನೇ ಬೇಡ ಅಂತಂದ್ರೆ ನಮಗೆ ಬರೆದು ಬೆನ್ನಲ್ಲಿ ಹೇಳ್ತದ. ಮನೆಗೆ ಹೋಗೋದು ಎಷ್ಟೊತ್ತು ಆಯ್ತದ. ಮನೇಲಂತೂ ನಮ್ಮ ಪಾಪ ಅಂತೂ ಕಾಯ್ಕೊಂಡೇ ಕೂತಿರ್ತದೆ ಮೇಡಮ್. ಸಾಕಾಗ್ಬಿಟ್ಟದ ನಮಗಂತೂ. ಸರಿ ಮೇಡಮ್, ಬರ್ತೀನಿ ಮೇಡಮ್. ಥ್ಯಾಂಕ್ಸ್ ಮೇಡಮ್. ಹಾಂ, ಬರ್ತೀನಿ ಮೇಡಮ್. ಮೇಡಮ್ ನೀವು ಅಯ್ಯೋ, ನಮ್ಗೆ ಟೆನ್ಷನ್. ಈ ಫೋನ್ ಯಾರ್ದು ಇವತ್ತು? ಹೋಗಿ ಮೇಡಮ್, ಮತ್ತೆ ಹೋಯ್ತು ನಂಗೆ ಸಾಕಾಗ್ಬಿಟ್ಟು. ಕಂಡರ್ ಮನೆ ಹೆಣ್ಮಕ್ಳು ನೋಡಿದ್ರೆ ಬಾಯಲ್ಲಿ ನೀರು ಬಂತನಂಗ. ನನ್ನ ಮನೇಲದ ಒಂದು ಹೆಣ್ಣು ಒಂದು ಕಡ್ಡಿ ಕೆಲಸ ಮಾಡೋನಲ್ಲ, ಅವ್ವ ಕಷ್ಟ ಬೀಳ್ತಾನೆ, ಅವ್ನು ಕೆಲಸ ಮಾಡ್ಕೊಂಡು ಬದುಕು ಮಾಡ್ಕೊಂಡು ಅನ್ನೋದು ಏನಿಲ್ಲ. ಬರೀ ಸುಮ್ಮನೆ ಹಿಂಗೆ ಕಾರಣಿ ಬಂದು ನಿಂತ್ಕೊಂಡು ಎಷ್ಟೊತ್ತವ್ರು ಸುತ್ತೋದು ಗಾಳಿ ಕಣಗ. ನನ್ನ ಗಾಳಿ ನನ್ನ ಸೌಂತಿ ಹೇಳು ನನ್ನ ಬೈತಾಳ ಅಂತಿದೆಯಲ್ಲ ನೀವು. ಸರಿ, ಇಷ್ಟು ಮಾಡ್ಕೊಂಡು ಕೂದಲು ಬಿಡ್ಕೊಂಡು ಮೇಕಪ್ ಮಾಡ್ಕೊಂಡು ಎಲ್ಲಿಗೆ ಹೋಯ್ತಿದೀಯ ನೀನು? ಟ್ರಂಕ್ ಎತ್ಕೋಬೇಕು ಅನ್ನೋ ಕೆಲಸ ನಾವೇನ್ ಮಾಡಿದಾವಿ? ಟ್ರಂಕ್ ಅಲ್ಲ, ಅದು ಟ್ರೆಕ್ಕಿಂಗು. ಕಾಡು ಬೆಟ್ಟ ಗುಡ್ಡಗಳನ್ನ ನೋಡೋದ್ನ ಟ್ರೆಕ್ಕಿಂಗ್ ಅಂತಾರ. ನಿಂಗೇನ್ ಗೊತ್ತು? 4 ಬಾಡ ಬಂತೆ ಕುತ್ಕೊಂಡು ಲೂಸ್ ಆಗ್ಬಿಟ್ಟಿದೆ. ಬ್ಯಾಡಕ ಸೀತಾ, ಹಂಗಮ್ಮ ಹೆಣ್ಮಕ್ಕ ಮನೆಯಿಂದ ಹಚ್ಕೋಬಾರ್ದು. ನಿಂಗೆ ಅಷ್ಟು ಹುಚ್ಚಿರ ಕಡೆ ಇರ. ನಡಿ, ಹೊಲದಲ್ಲಿ ಕಾಳ ಬಂದ್ ನಿಂತದ, ಅಲ್ಸಂದ ಬೆಳೆದ್ ನಿಂತದ, ಕೀಳು ನಡಿಯಮ್ಮಿ, ಅಲ್ಲೇ ಅಷ್ಟೊತ್ತಿಗೆ ಕರ್ಕೊಯ್ತಿ. ನಾನು ನೇಚರ್ ಲವ್ ಏನ್ ಲವ್ ಮಾಡ್ತಿದ್ಯಾ? ನನ್ನ ಸೌಂದ್ ನಾನು ಎದುರುಗಡೆ ಲವ್ ಅಂತ ಕೇಳ್ತಿದ್ದೆ. ಯಾವ ಟ್ರೆಕ್ಕಿಂಗ್ ಹೋಗ್ಬೇಕಮ್ಮಿ ಮಂದಿರ ನೀನು? ಅವ ಹಿಂಗೆ ಆಡ್ತಾರು ನೋಡಿ. ಈಗ ಗನ್ ತಕೊಂಡಿ ಸೂಟ್ ಮಾಡಕ ನನ್ನ ನಿನ್ ಎತ್ತತ್ಕ ನಾನು ಸಾಯಿಸ್ಬೇಕ ನೀನು? ಒಮ್ಮೆ ನಿಮ್ಮಪ್ಪ ನೋಡ್ರ ಅವಳು ಎಲ್ಲಾರು ಬಿಟ್ರ ಕೊಚ್ತೀನಿ ಅಂತಾರ. ನೀ ಕಳಿಸ್ತೇವ್ರ ಗನ್ ತಕ ಸೂಟ್ ಮಾಡಿ ಅಂತಿದೆ. ಈ ನನ್ನ ಸಾವತಿ ಅಟ್ಟಿಗೆ ಮದ್ವಾ ತೊಳಿಂದ ನಿಮ್ಮ ಅಮ್ಮುಂಡ ಕಾಟ, ಈಗ ನಿನ್ ಕಾಟ. ನನ್ನ ಸಾವತಿ ನಾನೇ ಇರಲ್ಲ ಕೈ ಮನೆ ಒಳಗ ನಾ ಏನಾರು ಮಾಡ್ಕತ್ತ ಇದ್ದೀನಿ. ಆಟಿಕ ಸಾವತಿ ಅವ್ವ ನಂಗೆ ಅಕ್ಕಪಕ್ಕ ಮನೆಯವ್ರು ಏನಂದಲ್ಲ, ನಿನ್ ಮಗ ಹಿಂಗ್ ಸುತ್ತಾಡಂದ್ರ ನನ್ ಮರ್ಯಾದೆ ಉಳದತ್ತು. ನಾ ಏನಂತ ಹೇಳಿ? ಅಯ್ಯೋ, ನಾ ಏನಂತ ಹೇಳಿಕಂದ್ರ ತೂ ಯಾತಿಕವ್ರಿ ಇಲ್ಲ ಸಾವತಿ ಹೇಳಿ ಎತ್ತ ಟ್ರೆಕ್ಕಿಂಗ್ ಅದೇನೋ ಸೌಂದರ್ಯ ಸವಿಬೇಕು ಅನ್ಕೊಂಡ್ರೆ ಎಲ್ಲರಿಗೂ ಸುತ್ತಕ್ ಹೋಯ್ತಾಳ. ಅವ್ರ ಅಪ್ಪ ಬರ್ತಾರ, ನಂಗೆ ಮುಟ್ಟನವ ಬ್ಯಾಡ ಅನ್ನಕಂತ ನೋಡಲಿ ಗಂತಕನು ಸೂಟ್ ಮಾಡ್ತಿದ್ದಾಳ. ನಂಗೆ ಮುಟ್ಟಕ್ಕೆ ಭಯ ಆಯ್ತ. ಗನ್ನಲ್ಲ ಮಸಾಜ್ ಮಾಡ್ಕೊಳ್ಳೋದು ಇಲ್ಲಿ ಗನ್ನಲ್ ಬಾಬಾ ಇದು. ಇದಕ್ಕೆ ಸುಮ್ ಅಂತಿತ್ತ ಇದು ಅಂತ ಹೇಳಿ ಇದನ್ನ ಎದುರಿಸ್ಬಿಟ್ಟು ಹೋದ್ಲಲ್ಲ. ಅವ್ನು ಎದ ಸೀಳ ಮಾಡ್ ನೀರು ತಡಿಕೋಯ್ತಿ, ಅಲ್ಲಿಗೆ ಹೋಗಿರತ್ತ ಅಂತಿಗೆ. ಊರ್ಲು ಮನಿ ಕಾಣೋದು, ಇಲ್ಲಿಗೆ ಬಂದ್ರು ಮನಿ ಕಾಣೋದು. ಹಿಂಗ್ ಮನಿ ಕಣೆ ನಮ್ಮ ಮನೆ ಯಾರು ಮಾಡ್ಬಿಟ್ನ. ಅದೆಲ್ಲ ಬೇರೆ ರೋವು ಅವನ್ ಕೂಸಿರ್ನಿಲ್ಲ ಅಂತ ಹಿಂಗ್ ಮನಿ ಕಂಡ್ರೆ ನಾ ಏನಿರ್ಲಿ? ನಿನ್ನ ಎದ್ಬೇಕಾ ಇದಕ್ಕೆ ಮೀ ಗಾಡಿ ನೀನು ಮನಿ ಕರ್ತೀನಿ ಎಲ್ಗೋರು ಮದುವೆ ಮಾತಾಡು. ಊರ್ನು ಮನಿಗಳ ಬಿಡು, ಇಲ್ಲೂ ಮನಿಗಳ ಬಿಡಲ್ಲ ನೀನು. ದೇವಸ್ಥಾನಕ್ಕೆ ಬಂದ್ರಿ ರಾಮೇಶ್ವರ್ಗೂ ಶನೇಶ್ವರ ಕಾಡ್ ತಪ್ಪಲ ಬಟ್ ನಿಂಗೆ ಎಲ್ಲಿ ಕಾಡ್ ಕಪ್ಪದಿಲ್ಲ ನಂಗ. ನೀ ಸತ್ರ ನಿನ್ನ ಬಿಡಲ್ಲ ನಾನು ಕಣ. ಲಾಡು ತಕೊಂಡಿನಿ ನೋಡು ಇಲ್ಲಿ ಎಷ್ಟಾಡಿದೆ ಇದು. ನಮ್ಮ ಅಣ್ಣಟ್ಟಿಗಾಡು, ನಮ್ಮ ಓನಟ್ಟಿಗಾಡು. ನಿಂಗ 1, ನಂಗ 3 ಲಾಡು. ಅದಕ್ಕೆ ನಿಂಗೆ 3. ಇರು, ಇವೆರಡು ಲಾರು ಇನ್ಯಾರಿಗಾರು ಪ್ರಸಾದ ಕೊಡಕ್ ಅನ್ಸ್ತೀನಿ. ನನ್ನ ತಂಗಿಗ ನಿನ್ ತಂಗಿಗೆ ಬರೋದ್ರಲ್ಲ 50 ರೂಪಾಯಿ ಕೊಟ್ಟಿದ್ದ. ಅರ್ಧ ಲಾಡು 3 ಕೊಡ್ತೀನಿ.
ಒಂದು ಕೊಡು. ಕೊಡಲ್ಲ ನಾನು, ಮುಚ್ಕನ ಯಾವ್ದು ಕೆಲಸ ಮಾಡು ನಡ. ಒಂದು 20 ರೂಪಾಯಿ ಕೂಡ ಬರ್ತಾಯಿಲ್ಲ, ನಾನು ಓನರ್ ಮುಡ್ಕತ್ನಿ. ಹೋಗಲಿ ಬಸ್ಸು ತಿರದ ಮುಡ್ಕೋಬೋಗೋ ನಾನು ನಿಂದು ಬತ್ತ ಮನಿಕತ್ತಿ ಬಡಿ ಕಾಟ ತಲೆ ಕಾಲಂಕಲ್ಲಿ. ನಿದ್ದ ಅಂತ ಒಂದು 4 ಸೀದವನ್ಗ ಅದೇನು ನಿದ್ದು ದೇವತಿ ಒಕ್ಕರ್ಸ್ಕೊಂಡಿದ್ದಾಕವ. ಹೇಗೆ ಮುಂಡದೊಂದು ಕಾಟ ನಮ್ಗ. ಏನಮ್ಮಿ ಏನ ಸಂಘದವ್ರು ಅಡ್ಡಿ ತಗೊಂಡ್ ನಿಂತಿದಾರ? ಅವರು ಬೆಟ್ಟಕ್ಕೆ ಹೋಗಿದಾರ ಅಂತ ಬಂದು ಕಟ್ಕೊಟ್ರ ಅಂತಾನು ಬಾಯಿ ಬಂದಾಗ ಬೋದಿದನು. ಬಾಯಿ ಬಂದಾಗ ಬರ್ನ ಮರ್ಯಾದೇನದಿಲ್ಲಮ್ಮಿ. ವಾ ಕಟ್ತೀವಿ ಅಂತನು ಕಟ್ತಿ ಏನ್ ಮಾಡ್ದ ಜಾಸ್ತಿ ಮಾತಾಡ್ರ ಗಂಡ ಸುತ್ತಾಗಿದ್ದಾನ ಅಂತ ಅಂದ್ಬಿಟ್ಟು ಮನ್ನ ಮಾಡ್ಕೊಂಡು ಅದೇ ಕೊಡ್ದೆ ಅಂತ ಅದೇ ಕೊಡ್ದೆ. ಸಣ್ಣ ಕೆಮ್ಸ್ ಅಷ್ಟೇ. ಹಂಗಂತಂದ್ರ ಒಂದ್ ವಾರ ಕಂಟ ಬರ್ಲಾ ಸಣ್ಣ ಹೊಡಿತವಂಗ. ಒಂದು ವಾರದ ಬರಲ್ವ ಬಂದ್ರ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ವಿ ಸರ್ ಬದಿಕಣ್ಣ ಅಂತೀನಿ. ಬಡಿ ದುಡ್ಡು ನನಗೆ ಹಾಕ್ಬಿಡ್ತೀನಿ ನೀನು. ಇನ್ನಿತಕ್ಕೆ ನಿನ್ ಬಡಿಕಾಳಿ ಸುಮ್ನಿಯ ಉಚ್ಚಿಡ್ಕ ಮಡಿಕಾಲೆ ಚಟಕ ಚಟಕ್ ನೋಡಿತು ನನ್ನ ಕೈ ಸೇದಮ್ಮ. ಆಯ್ತು ರೆಡಿ ಆಗು. ಇಲ್ಲಿಗೆ ಇಷ್ಟೊತ್ತಿಗೆ ರೆಡಿ ಆಗೋದು? ನನ್ನ ಜೋಗ್ ಪಾಲ್ಸ್ ಕರ್ಕೋಗ. ಜೋಡ್ಸ್ ಪಾಸ್ ಎಲ್ಲಿ ಬಂದಿಲ್ಲ, ಒಗನೆಕಲ್ ಪಾಸ್ ಬರೋದು. ಆಯ್ತು ಯಾವ್ದೋ ಒಂದು ಕರ್ಕೋಗು. ಸರಿ ಆಯ್ತು. ನಿಂಗೆ ಯಾರು ಹೇಳ್ರಿ ಜೋಡ್ಸ್ ಪಾಸ್ ಅಂತ? ನಾ ಬರೋತಲ್ಲಿ ರತ್ನಕೊಂಡ್ ಹೋಗಿ ಹೇಳ್ದಿ ಹೋಯ್ತೀವಿ ಬೆಟ್ಟಕ್ಕ ಅಂತ. ಯಾಕೆ ಜೋಗ್ ಪಾಲ್ಸ್ ಅದ ನೋಡ್ಕೊಮ್ಮಿ ನಿನ್ ಗಂಡ ಕರ್ಕೋಗಿ ಅಂದ. ಅದಕ್ಕೆಲ್ಲ ಕೂತ್ಕೊಬೇಡ ಅಂದ್ರೆ ಹೇಳಿ ಮಾತು ಕೇಳಲ್ಲ ನೀನು ಹೋಗಿ ಹೋಗಿ. ಕುತ್ಕೊಂಡ್ರ ಗ್ಯಾಸ್ ದಿವಸ ಎಲ್ಲ ಫ್ರೀಯಾಗಿ ಕೊಡ್ತಾಳ. ಅಂಗಡಿಲಿ ಹೊಸಿ ಮುಗುಗಳು ಕಾರನ್ನೆಲ್ಲ ಕಟ್ಕೊಡ್ತಾಳ. ಅದಕ್ಕೆ ಹೋಯ್ತು. ಅದಕ್ಕೆ ತಿಂದು ಹಿಂಗಿರೋದು ಗಡಕಣಗ ಎಮ್ಮ ಬಡಿ. ಇಲ್ಲ ಬಾ ತಂದು ಕೊಟ್ಟೋಗಿ ಹಿಂಗೆ ಅವ್ನಿಗೆ ಮುಚ್ಕೋ. ಎಲ್ಲೆಲ್ಲಿ ಹೋಗಿ ಇವ್ನ ಗಂಟೆ ಹಾಕ್ರ ಚೂ. ಅದೇನ ಅಂತಾರಲ್ಲ ಗಾದಿನ ಮೀಸುಗ್ ಮೋಸ ಕೂಳುಗ್ ದಂಡ ಅಂತ ಹಂಗಾಯ್ತು. ಹಟ್ಟಿ ಒಳಗೆ ಕುತ್ಕೊಂಡು ನನ್ನ ಮಗನ್ ಗೇಯಕ್ ಹೋಗಲ್ಲ. ಜಲ್ಲಿ ರೆಡಿ ಕಮ್ಮಿ ಜಲ್ಲಿ ಅದಕ್ಕ ನಮ್ಮ ಅಮ್ಮಂಗೆ ಸೀರಿಯಸ್ ಆಗ್ಬಿಡೋದಕ್ಕೆ ಫೋನ್ ಮಾಡ್ರ ಜಲ್ಲಿ ನಡಿ. ಹೋಗೋ ನಿಮ್ಮ ಹೋಗಿ ಗೊತ್ತೈತಿ ಯಾಕೆ ಫೋನ್ ಮಾಡಿಲ್ಲ ಅಂತ ಇನ್ನುವೇ ನಮ್ಗೆ ಹೋಗಿರೋ ಒಟ ಕಿಚ್ಕ ಸುಮ್ಮನೆ ಫೋನ್ ಮಾಡಿರೋದವ. ನಡಿ ಎದ್ದು ಜಲ್ಲಿ ಕಟ್ಟಿ ಕಟ್ಟಿನ ಹೇಳಸ್ಕೊಡು ಸುಮ್ಮನೆ. ನಾ ಬಲ್ಲ ನಾ ದೇವ್ರ ನೋಡಕಂತ ಇಲ್ಲ ಇರ್ತೀನಿ ಬಲ್ಲ. ಇಲ್ಲಾಂದ್ರೆ ನಮ್ಮ ಓನ್ ಕಾಸನ್ ಸರ ದುಡ್ಡು ಎಲ್ಲ ನಮ್ಮ ತಂಗಿ ಹೊಡ್ಕೋಯ್ತಾರೆ ಅಷ್ಟೇ ಮಕ್ಕ. ಅಪ್ಪ ಮಾದಪ್ಪ ನಮ್ಮ ಅತ್ತ ಹೋಗ್ ಗಂಟೆ ಹುಷಾರಾಗಿರ್ಲಿಕ್ಕಪ್ಪ. ಅಯ್ಯೋ ನಡಿಯಪ್ಪ ಮಾದಪ್ಪ ಏನು ಹೋಗ್ಬಿಡ್ಬೇಕಪ್ಪ. ಕಾಸು ಸರ ಸೋದದೆ ಬಾಬಡಿ ನೀನೇ ಬರ್ ಜಲ್ಲಿ. ಹೋಗ್ ಗಂಟೆ ನಿಮ್ಮ ಹೂವ ನನ್ನ ಜೀವ ಬೇಕಾರೆ ಅಲ್ಲಿಗೆ ಹೋಗಿರ್ಲಿ ಗಟ್ಟಿಯಾಗಿರ್ಲಿ. ಅಷ್ಟು ಕಾಸು ಸರ ತಕ್ಕ ಮಂಗಳ ಮಸ್ಕೋಬೇಕು. ಕಾಸು ಸರ ರಾಣಿ ತಿನ್ಕೊಳವ. 4 ಟೊಮಾಟೊ ಕೊಡು ಅಂದ್ರೆ 4 ಟೊಮಾಟೊ. ಇನ್ನೊಂದು ಎಕ್ಸ್ಟ್ರಾ ಕೊಟ್ಟರು ಸದೆತಾಳಲ್ಲ. ಜಿಪ್ಪಣ್ಣನ ಸೌಂತಿ ಹಿಂಗೆ ಆಡಿ ಆಡಿ ಅದೇನು ಮನ ಕಟ್ತಾಳ. ಇದು ಹರಿಯೋದು ಇಲ್ಲ. ಕೆಂಪು ನಾಷ್ಟೇನು ಬಿಡಿದೀಯಾ? ನಿಗ್ಗೆ ತಂದಿದೆಯಲ್ಲ ಅದಕ್ಕೆ ಚಿಕನ್ ತಂದು ಗೊಜ್ಜು ಮಾಡಿ ಅಗ್ರಸಿ ಇಕ್ಕೊಂತಿದ್ವಿ. ರಾಜವಂಶ ಕಮ್ಮಿ ನಾವು ಗೇಯಕ್ಕೆ ಹೋಗಲ್ಲ. ಗೇಯಕ್ಕೆ ಹೋಗ್ಬೇಡ. ಈ ನಿನ್ ಕರಿ ಮುಷ್ಣಿ ಬಿಟ್ಕೊಂಡು ಮನ್ಲೆ ಕೂತ್ಕ. ಈ ಮನ್ಮತ್ತನ ಬೈತೀಯ ನೀನು. ಮುಷ್ಟಿ ಕಣ್ಣೆ ನೋಡ್ಕೊಂಡಿದ್ದೀವಿ. ಮುದವಿ ಮುದವಿ ನಿಂಗೆ ನಾಚ್ಕಾಗಲ್ಲ ಮುದವಿ. ಓಯ್ ಮುದವಿ ಮಲ್ಗೋವು ಥರ ಇರೋ ನನ್ನ ಸೀಗಡಿ ಥರ ಇರೋ ನಿನಗೆ ಕೊಟ್ಟಿರೋದೇ ಹೆಚ್ಚು. ನಾನು ನಮ್ಮ ಅಪ್ಪಂಗಂದು ಬ್ಯಾಡವ ಕರ್ಗವನ ಮದ್ವಿ ಯಾತಿಗೂ ಲಾಯಕ್ಕಿಲ್ಲ ನೊಣಿಯ ಆಗಲ್ಲ ನಾನು ಅಂದು. ನೀನೇನು ಮಾಡ್ಸ್ಕೊ ಬಂದೆ ನೀನು ನಿಮ್ಮ ಅವನು ಬಲ್ಗಾಲ್ ಇಟ್ಕೊಂಡು ನಮ್ಮ ಮಟ್ಟಿಗ ಬಲ್ದ್ಬಿಟ್ರು ನಮ್ಮ ಮಟ್ಟಿಯವರು ನಿನ್ಗೆ ಕೊಟ್ಬಿಟ್ರಲ್ಲ ಹೋಗಿ ಹೋಗಿ. ನಾನು 4 ಗಂಟೆ ಇನ್ನೂ ಬಾಳ್ತಾನೆ. ನನ್ನ ಜಾಗದಲ್ಲಿ ಯಾವಳವ್ರು ಇದ್ದಿದ್ರ ಮನೆಗಿರುತ್ತಲ್ಲಿ ನೀನು ಅವ್ರು ಸಾಯಿಸ್ಬಿಡೋರು. ಏನ ಅಲ್ಲ ನಾನು ಓಲಿ ಅಂದ್ಬಿಟ್ಟು 200 ರೂಪಾಯಿ ಇಸ್ಕೊಟ್ಟು ಸಾಲ ಮಾಡಿ ಮೊಣ್ಣ ಮರಿ ಕೂದನ ಪಾಲಾಕನ ಅಂತ ಕೊಟ್ಟು ಕಳ್ಸ್ರ ಅದೇನು ಕಣ್ಣು ನನ್ನ ಮಗ ಇಷ್ಟೆಷ್ಟು ಮಾಂಸ ಕೊಟ್ಟು ಕಳ್ಸಿದನು. ಅವ್ವ ಕುಂಡಪ್ಪ ನನ್ನ ಮಗ ಬಾರಿ ಜಿಪ್ನಕವ ಒಯ್ತೀನಿ. ಈಗ ಮಾಂಸ ತಕೊಂಡು ನಾಗಸಕೊತಂಕ ಬೈತ್ನಿ ಇಷ್ಟ ಪಾಲ್ ಕೊಡೋದು ಅಂತ. ಎಕ್ಸ್ಕ್ಯೂಸ್ ಮೀ ಮೇಡಮ್, ವಾಟ್ ಸರ್? ನಿಮ್ಮ ಯಜಮಾನ್ರು ಇನ್ಶೂರೆನ್ಸ್ ಮಾಡಿಸಿದ್ರು, 2 ದಿನ ಇದೆ, ಕಟ್ತೀರಾ ಮೇಡಮ್? ಸರ್ ನನ್ನ ಗಂಡನ ಕೇಳ್ಕೊ ಬರ್ತೀನಿ ಮೇಡಮ್. ಅಲ್ಲಿ ಗಂಟ ಒಳಗಡೆ ಕೂತ್ಕೊಳ್ತೀನಿ ಬಿಸಿಲು. ಸರ್ ನಿಮ್ಮನ್ನ ಕರೆಯೋಕೆ ನನಗೂ ಇಷ್ಟ, ನೋಡೋಕೆ ಕೆಂಪಿದೆ ರೀ. ಅರೆ ನನ್ನ ಗಂಡ ನೋಡ್ರಿ ಎತ್ಕೊಬೇಡ್ದು ನಂಗೆ. ಅವನ ಅಕಸ್ಮಾತ್ ನೋಡ್ಕೊಂಡು ನನಗೂ ನಿಮಗೂ ಕಟ್ಟಿಬಿಡ್ತಾನೆ. ನಾನು ಕಟ್ತೀನಿ ಅಂದರೆ ಒಳಗೆ ಬನ್ನಿ ಸರ್. ಹೇಳಿ ಮೇಡಮ್. ನನ್ನ ಗಂಡ ಫುಲ್ಲು ಚಿತ್ತ ಕೊಡ್ಬೇಕು ಮನೆಬಿಟ್ಟಾನ. ಏನು ಮಾಡೋಂಗಾರ? ಸರಿ ಈಗ ಈ ದುಡ್ಡು ನನ್ನ ಗಂಡ ಎಷ್ಟು ಕಟ್ಟಿರ್ಬೋದು ಒಬ್ಬಬ್ಬ ಅಂದ್ರೆ? 10 ಲಕ್ಷಕ್ಕೆ ಮಾಡ್ಸೋಣ. ಈಗ ಒಂದು 5 ಕಟ್ಟೋಣ. ಈಗ 10 ಬರ್ತಕಮ್ಮ. ಈಗ ನಾಳೆಗೆ ಬರಬೇಕು ಅಂದ್ರೆ ಏನು ಮಾಡಬೇಕು ನಾನು? ಗಂಡ ಸಾಯ್ಬೇಕು. ಹಂಗೆ ಈಗ ನಾನು ನಿಮ್ಗೊಂದು ಕೆಲಸ ಹೇಳ್ತೀನಿ ಅಂತ ಮಾಡಿದ್ರೆ ಹೇಳಿ. ನೋಡಕ್ಕೆ ನೀವು ಪಾಪ ಒಂಥರ ಒಳ್ಳೆಯ ಥರ ಕಾಣ್ತಿದ್ದೀರಿ ಪಾಪ ಇನ್ನೊಂದು ಸರ್. ಅದಕ್ಕೆ ಏನಂತಂದ್ರೆ ನೀವು ಒಳಗೆ ಬನ್ನಿ. ಈಗ ನಾನು ಕಾಲು ಹಿಡ್ಕೊಂಡು ನಿನ್ನ ಗಂಡದ, ನೀವು ಕತ್ತಿ ಹಿಡ್ಕೊಂಡು ಮೇಲೆ ನೇತಕ್ಕೆ ಸಾಯಿಸ್ಬಿಡಿ. ಅಲ್ಲಿ ಇಬ್ಬರಿಗೂ ನಿಂಗೆ 5 ಲಕ್ಷ ನಂಗೆ 5 ಲಕ್ಷ, ಇಬ್ಬರಿಗೂ ಲೈಫ್ ಸೆಟ್ಲ್ ಆಯ್ತಾ. ನನ್ನ ಕೆಲಸ ಇರಬೇಕು ಅಂತ ಮಾಡ್ತಿದ್ದಿಲ್ಲ, ಹೋಗಿಸ್ಬೇಕು ಅಂತ ಮಾಡ್ತಿದ್ಯಾ? ನಿನ್ನ ಜೀವನ ಸೆಟ್ಲ್ ಆಗಲಿ ಅಂತ ಮಾಡ್ತಿರೋದಕ್ಕಪ್ಪ. ಅವ್ನು ಸಾಯಿಸ್ಮೇಲೆ ನನ್ನ ಸಾಯಿಸಲ್ಲ ಅಂತ ಏನು ಗ್ಯಾರಂಟಿ? ಇಲ್ಲಕ್ಕಪ್ಪ, ನೀನು ನೋಡಿದ್ಮೇಲೆ ನನಗೆ ಆಸೆ ಹೊಟ್ಬಿಡ್ತು. ಅಷ್ಟು ಸೂಪರ್ ಆಗಿದೆ ನೀನು. ಜೀವನದಲ್ಲಿ 1% ಇತ್ತು ಮದುವಾಗ ಆಸೆ. ನೀನು ನೋಡಮ್ಮ ಅದು ಹೋಯ್ತು. ಹೋಗು. ನಾ ಏನಪ್ಪ ಅಂದು
ಅಪ್ಪಟಿ ಗಂಜಿರ್ನ ಕುಕ್ಕರ್ಲಿ ಮಿಕ್ಸಿಲಿ ಡಬ್ರಿಲೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂತಾರ. ನಾನು ಏನಾಗಿ ಹೋಗ್ಲಿ ಅಂದ್ಬಿಟ್ಟು ನ್ಯಾತ್ ಹಾಕ್ತೀನಿ ಅಂದು ಅದು ಖುಷಿ ಪಡ್ಬೇಕು. ಏನಿದ್ರು ನನ್ನ ಗಂಡ ನಂಗೆ ಹೆಚ್ಚು ಇವೆಲ್ಲ ಯಾವ ಲೆಕ್ಕ ಏನಂದ್ರೆ ಅಕ್ಕ ಓ ಏನಂತೆ ಇದಕ್ಕ ಹಿಂಗೆ ಬಂದ್ಬಿಟ್ಟಿದೆ ಇವತ್ತು ಕೆಲ್ಸಕ್ಕ ಈ ಸೀರೆ ಚೆನ್ನಾಗಿರೋ ಸೀರೆ ಉಟ್ಕೊಂಡಿಯಾ? ಏನಪ್ಪ ಅವ್ನು ಹಿಡ್ದು ತೊಟ್ಲು ಸಸಿ ತಾಯೋ ಅದಕ್ಕ ಅದೇ ಇರ್ತೀರ ಕಡೆ 4 ಮೊಸರು ಅಳಿಬೇಕಲ್ಲ, ಅದ್ 4 ಉಳ್ಕೋಬೇಕಲ್ಲ. 4 ಉಳ್ಕೋಬೇಕು? ಅದಕ್ಕೆ 4 ಉಳ್ಕೋಬೇಕು? ಅವ್ವ ನೀನು ಗೊತ್ತಿಲ್ವ ಕೆಂಪಿ? ಇಲ್ಲ ನಂಗೆ ಗೊತ್ತಿಲ್ಲ. ದೇವ್ರಿಗೆ ಹೋಯ್ತೀವಿ ಕವಾ. ದೇವ್ರಗ? ಹ್ಞೂ ಚೆಲ್ವಿ ಆಳ್ಗೊಂದೊಂದು 1000 ಎತ್ಕೊಂಡು 25 ಸೀಟ್ ಬರೀಸಳಲ್ಲ. ಯಾರ? ಚೆಲ್ವಿ ಮೇಸ್ರಿ. ನನ್ಗೊಂದು ಮಾತಾ ಹೇಳಿಲ್ವಲ್ಲ, ಅದಕ್ಕೆ ನಾವೊಂದು ಅವಳೊಂದಿಗೆ ಕೆಲಸ ಮಾಡಲ್ವಾ, ಅದಕ್ಕೆ ನಾ ಬರ್ಬೇಕು ಕೆಲ್ಸಕ್ಕ. ನಂಗೆ ಎಲ್ಲಿ ಹೇಳಿದಳು? ಹೇಳಿಲ್ಲ. ನಮ್ ಕಂಡ್ರೆ ಆಗಲ್ಲ, ಅದಕ್ಕೆ ನಾವ್ ಅಷ್ಟು ಕೆಟ್ಟಾರ ನಾವು. ಒಂದ್ ಕೊಟ್ರು 6 ಕಾಳು ತಿನ್ಬೇಡ ಬುದ್ಧಿ ತೋರ್ಸ್ತಾಳಲ್ಲಿ ಚೆಲ್ವಿ ಏನವ ನೋಡ್ದೆ ವಾ ಕೇಳ್ಬೇಕಾಯ್ತು. ಕೇಳ್ಬೇಕಾಯ್ತು. ನನ್ ಕರೆಯಲ್ಲಿ ನಿನ್ ಬಾಯಿ ಕೈ ಸರಿ ಇಲ್ವಲ್ಲ ಅದಕ್ಕೆ ಮಾಡಮಿ ಕೆಂಪ. ನನ್ ಬೈಕ ಸರಿ ಇರಲಿಲ್ಲ ಅಂತ ನಿನ್ ಬೈಕ ಸರಿ ಇದ್ದಮ್ಮಿ. ನೀನ್ ಯಾವ ಮಾತು ಅಂತ ಆಡ್ತಿದ್ದ? ಸರಿ ಆ ಮಾತು ಅಂತಂದ್ರೆ ನೀನು ತಾಳ್ಮೆಯಾಗ ಮಾತಾಡಲ್ಲ. ಎಲ್ರು ನೀವು ಏನೋ ಹೆಂಗೆ ಮಾತಾಡ್ತಿದ್ದೆ. ಅತ್ತೆವ ನೀನ್ ಬರಿಸಿಲ್ಲ. ಕತೆ ಹಂಗೆ ಕತೆ ಹಂಗೆ ಅತ್ತೆ ಉಳ್ಳ ಬರಿಸಿಲ್ಲ. ಅವ ಎದ್ರುಕೊಂಡು ಇವಳು ಬಾಯಿ ಕೈ ಎದ್ರುಕೊಂಡು ಇವ್ರು ನಾನು ಬಾಯಿ ಬಿಡ್ತಾಳಲ್ಲ ಅದ್ಕ. ನೀವು ಹೋದ್ರು ಬೈಸ್ಕೊಂಡು ಗುಮ್ಮಕ್ಕೆ ಕಣಗ ಹಿಂಗ್ ಅದಕ್ ಬೋದಳು ಅದಪ್ಪ ಅದಕ್ಕ. ಅಯ್ಯಮ್ಯ ಹೋಗ್ರಮಿ ಅವಳನ್ನೇ ಕಟ್ಕ ಹೋಗಿ. ಅದಕ್ಕ ನಾನು ನೀವು ಟೆಂಪಲ್ ಹೋದ್ರ ನಾನು ನನ್ ಗಂಡ ನನ್ ಮಕ್ಕ ಕಾರ್ನೆ ಮಾಡ್ಕೊ ಹೋಯ್ತೀವಿ. ಬೋಸ್ ಹೊಡೀರ ಹೋಗು. ಸರಿ ನಿನ್ ಮನ ದುಡ್ಡು ನೀ ಕಾರಲ್ಲಿ ಹೋದ್ರೆ ನಾವೇನ್ ಮಾಡೋ ಹೋಯ್ತಿವಿ. ಅಕ್ಕಿ ಅಲ್ವಾ ಚೆಲ್ವಿ ನಿನ್ ಬರಿಸಿರೋದು ನಿನ್ ಈ ಬಾಯಿ ಕೈಗಿಯ ಮಾಡು. ಬರಸ್ಲೇ ಬೇಡ ಹೋಗಿ ಬೋಸ್ ಹೊಡೀರ. ನನ್ ಸಾವಂತಿರ ನಾನು ಸುದ್ದಿ ಮಾತಾಡಿ ಸರಿಯಾಗಿ ಹಬ್ಬ ಮಾಡ್ತೀನಿ ನಿನ್ ಮೇಲಿಂದ. ಯಾರನ್ನ ನೀ ಮತ್ತೆ ಎಲ್ಗೋಗಿದ್ರಿ ನೀವು? ಅದಕ್ಕತಿ ನಿಮ್ಗೊಂದು ಏನೋ ಒಂದು ಏಳೋ ಅನ್ಬಿಟ್ಟು ಈಗ ಸಿಕ್ಕಿದಾರಲ್ಲ ನೀವು. ಏನತಿ ಕೆಂಪಿ ನಮ್ಮೊಂದಿಗ ಬಂದ್ಲಲ್ಲ, ಹಾಲ್ ತಂದಳ, ಸಕ್ರೆ ತಂದಳ, ತುಪ್ಪನು ತಂದಳ. ನಮ್ಮೊಂದಿಗೆ ಅರಿಬೇಕಾಯ್ತಂತ ಹಾಲ ತಾನೇ ಬಗಳಲ್ಲತಿ ದೇವಸ್ಥಾನಕ್ಕೆ. ಅಯ್ಯೋ ಅವಳ ಬುದ್ಧಿ ನಿಮ್ ಇವತ್ತಿ ನೋಡಿದರೆ ಅಯ್ಯೋ ಅವಳ ಬುದ್ಧಿ ಪೂರ್ವ ಕಲ್ದ ಅದೇ ಅವ ಅಂತವ ಛತ್ರಿ ಮುಂಡವ ಛತ್ರಿ ಕತ್ಕ ಸೀರಿ ಆಚರಿ ಹೇಳ್ಬಿಟ್ಟು ಇನ್ನೇನವ ಅವನ ಬುಟ್ಟಳವ ಶಾರಳ ಬುದ್ಧಿ ತಿಳ್ಕೊ ನಮ್ಗವ. ಆಮೇಲೆ ಒಂದು ಜನನೇ ಸೇರ್ಸ್ಬಿಡ್ತಾಳ. ನಾವ್ಯಾಕ ದೇವ್ರಿಗೆ ಬಂದ ಆನಸತಿಗಳು ಗುಡ್ಡ ಮಾಡಿಸ್ಕೋಬೇಕು. ಬಟ್ಟೆ ಎತ್ಕೊಂಡ್ರೆ ಒಣಗಿದವ ಸುಸ್ತು ಬಸಿ ಹಾಕಿ ನನ್ ಸಾವಂತಿರು ಅವ್ರ ಬಟ್ಟೆ ಎತ್ಕೊಳ್ಳೋದು, ಅವ್ರ ಸೀಟ್ ಇಡೋದು, ಕರ್ಬಿಟ್ಟು ನನ್ ಸಾವಂತಿರು. ಕೆಂಪಿ ಏನು ಹಂಗೆಲ್ಲ ಕರಣಿ ಬಟ್ಟನ ಒಣ ಹಾಕದ್ಮೇಲೆ ಅವ್ರ ಬಟ್ಟ ಮಾತ್ರ ಎತ್ಕೊ ಬಂದಾರಲ್ಲ, ನನ್ ಬಟ್ಟೆ ಎತ್ಕೊ ಬರ್ಕೋತಾನೆ. ಊರಿನ ತೊಳಿದು ಹಿಂಗೆ ಆಡ್ಸ್ಕೊ ಬಂದಾರಲ್ಲ, ಸೀಟ್ ಮಾಡ್ಕೊ ಸೀಟ್ ತೂದಸಿತಾರ. ಬಟ್ಟ ಒಣಕ ಬಟ್ಟೆ ಒಣಕಿದ್ಮೇಲೆ ಮಾಡ್ತಾರ. ಎಂತ ಬೇರೆ ಬಿತ್ತು ನನ್ ಸಾವಂತಿರು ಬೇಡ. ಯಾವಳ ಅಂದ್ರ ಮೇಸ್ರಿ ಅನ್ಸ್ಕೊಂಡಲ್ಲ ಅವ ಊರ್ಗ್ ಬರ್ಲಿ ಸರಿ ಕೆಲಸ ಮಾಡ್ತೀನಿ. ಹಸಿರು ಇಲ್ಲಿಂದ ಊರ್ ತಗೊಂಡ್ ಅನ್ಬೇಡ ಅಂತಲ್ಲ ಕೈಯೋ. ಮತ್ತಿ ತಾಳೇಶ್ವರ ದೇವಸ್ಥಾನ ಕರ್ಕ ಬಂದ್ಮೇಲೆ ವಡ ಸುತ್ತಿಲ್ಲ ನೀನು ಎಲ್ಲಾರ್ಗು 6 ಹಾಕ ಬಂದ್ರೆ ನಾನು 3 ವಡ ಕೊಟ್ಟಿದ್ದಿಲ್ಲ. ಸರಿ ನೀನು ಮತ್ತೆ ಸರಿ ಇಲ್ಲ ತಾನೆ ಕಾಯಿಸ್ತೀನಿ ಇದನ್ನ. ಊರ್ಗ್ ಹೋಗಂಟು ಕೆಂಡ ಕಣ ಕಾಯಿಸ್ತೀನಿ. ಊರ್ಗ್ ಹೋಗೋಷ್ಟು ಟೆಂಪಲ್ ದಗ್ಗಂತ ತೇಸಿ ಹೋಗಂಟ ಹಬ್ಬ ಮಾಡ್ದಾರ. ಹಾಲಕತಿ ಸುದ್ದಿ ಸುದ್ದಿಕ ಬೇಡಕವ ಈಗ್ಲೂ ಇಪ್ಪಟ್ಟಿ ರಂಪ ಗಿಂಪ ಅಂತಳ ಸುದ್ದಿ ಸುದ್ದಿ ಒಡಗಿಡ ಕೊಡ್ತಿದ್ರ ನೋಡ್ರಿ. ದೊಡ್ಡಗಣ ಮಾನಿಷ್ಟ ಅನ್ಸ್ಕಣ ರಾತ್ರಿ ನನ್ನ ಗಂಡನ ಕರ್ಕೊಂಡಲ್ಲ ಕಳಿಸ್ಬೇಕು ತಾನೆ. ಈ ಗಣ್ಯರು ಕೇಳ್ತೀನಿ ಕುಸು ಅಕ್ಕ ನೀ ಯಾವಾಗ ಬಂದ? ಅಕ್ಕ ರಾತ್ರಿ ನಾವು ನೋಡಿಕ ನಾನು ರಾತ್ರಿ ಬಂದ್ಬಿಟ್ಟ ನನ್ನ ಗಂಡ ಅಲ್ಲೇ ಉಳ್ಕೊಳಕಪ್ಪ ಬರ್ದ ನೋಡು. ಅದಕ್ಕೆ ಬಂದಿಲ್ಲ ಕೇಳಬೇಕೈತೆ ನೀವು ಹೊಸ ಜಾಗ ತೋರ್ಸ್ಕೊಡ ತೋರ್ಸ್ಕೊಡ್ತೀನಿ ನಿಮಗೆ ನಡೆಯಪ್ಪ. ಇಂಥ ಬಿಟ್ಬಿಟ್ಟು ಅಲ್ಲ ಕೂತಂದಲ್ಲ ಅಕ್ಕಪಕ್ಕದವ್ರು ನೋಡ್ರೆ ಸರಿಯಾಗಿದೆ ನಮ್ಗೆ ಬೇರೆ ಸರಿ ಆಯ್ತು. ಇದಕ್ಕಪ್ಪ ಇಲ್ಲಿ ಕರ್ಕ ಬಂದಿದೆ ಅಕ್ಕ ನಿಮ್ ಗಂಡವ್ರು ಇರೋದು ಇದೇ ರೂಮ್ ಅಕ್ಕ. ಇಷ್ಟು ಚೆನ್ನಾಗಿರೋದ ಹ್ಞೂ ಕಕ್ಕ. ಆಮೇಲೆ ಮಾತಾಡ್ತೀನಿ ಇವ್ನು ವಿಚಾರಿಸ್ಕೊತೀನಿ. ಈ ದೊಡ್ಡ ಮನ್ಸು ನಿಲ್ಲ ಕೂತಾನ. ಅಣ್ಣ ದೊಡ್ಡಗಣ ನೆನೆ ರಾತ್ರಿ ಕಳಿಸ್ತೀನಿ ನಿನ್ ಗಂಡನ ಕವ ಅಂತಂದೆಲ್ಲ ಕಳಿಸ್ಬೇಕು ತಾನೆ ನೀನು. ನೀನಾರು ಹೇಳ್ಬೇಕು ತಾನೆ ನೀನು ದೊಡ್ಡ ಮನ್ಸ್ನಾಗ ಇತ್ಕೊಂಡು. ಕುಸೋ ರಾತ್ರಿನೇ ಹೇಳ್ದಕ್ಕವ ಅವ್ನ್ಗ ಆ ಎಣ್ಣೆ ಒಂದೇ ಬಿಟ್ಬಿಟ್ಟು ಬಂದಿದೆಯಲ್ಲ ಹೋಗು ಅಂತ ಅನ್ಕೊಡು. ಅದಕ್ಕ ಬಡ್ಡಿ ಕಟ್ತಿಂದ ಇವತ್ತು ಒಂದ್ ದಿವಸ ನಿಮ್ದಾಗಿರ್ತೀನಿ ತಂದ್ಬಿಟ್ಟು ಅದಿಲ್ಲ ಅಲ್ಲ ಅವನ ನೋಡು ಹೋಗೋ. ಈಗ ಎಲ್ಗೋದ ನನ್ ಮಗ ಅಲ್ಲಿ ಕುಂಡಪ್ಪಣ್ಣ ಮಗನ ಜೊತೆಗೆ ಮನ್ಗನ ಹೋಗು. ನನ್ನ ಮಗನ ಜೊತೆ ಸೇರಿದನು ಕುಂಡಪ್ಪಣ್ಣನ ಮಗನ ಜೊತೆಗ ಮಾಡ್ತೀನಿ. ಯಾರ ಜೊತೆ ಸೇರಿನ ತಲೆ ಕೆಡ್ಸ್ಕೊತಿದ್ದಿಲ್ಲ. ಈ ಕುಂಡಪ್ಪಣ್ಣನ ಮಗ ಎಡ್ತಿನ ಬಾಣ್ತನ ಕಳಿಸ್ಬಿಟ್ಟು ನನ್ನ ಗಂಡನ ನಾಳು ಮಾಡಕ್ಕೆ ಜೊತೆ ಸೇರಿ ಕೂತನಲ್ಲ ಮಾಡ್ತೀನಿ. ಈಗ ಹೋಗ್ಬಿಟ್ಟು ಅದಕ್ಕೆ ನಾನು ಊರಿಗೆ ಹೋಯ್ತು ಅಂದ್ಬಿಟ್ಟು ಇನ್ನು ಹೋಗಿಲ್ಲ.
ಅಯ್ಯೋ ಮನೇಲಿ ಕೈ ಅಂತಳ ಆ ಬಡ್ಡಿ ಕಾಟ ತರ್ಕೊಳಕಾಲ ಇಲ್ಲಿ ನಿಮ್ದೇ ಅವನಿ ಇರಪ್ಪ ಸ್ವಲ್ಪ ನಿಮ್ದೇ ಇರೋ ಅಷ್ಟು ಕಾಟ ಕೊಟ್ಟಳವಕ್ಕ ಅಯ್ಯೋ ಹುಸಿ ಕಾಟ ಕೊಡಲ್ಲ ಬಡ್ಡಿ ಅದಕ್ಕೆ ಚಿಕ್ಕದವನ್ ಬೆಳ್ಕೊಳಕ್ ಬಂದಿನಿ ಬಿಟ್ಬಿಡೋ ತಗ ಚಿಕ್ಕದಮ್ಮ ಒಳ್ಳೇದು ಮಾಡ್ತಾಳ ನಮ್ಮ ಹಂಗೆ ಮಾಡ್ತೀವಿ ಅಯ್ಯಪ್ಪ ಚಿಕ್ಕದಮ್ಮ ಬಂದಾಗ ಬಿಟ್ಬಿಡಿಯ ಅಲ್ಲ ಬಿಟ್ಬಿಡಿಯ ರಾತ್ರಿ ಬತ್ನಿ ಅಂದಲ್ಲ ಆ ಮನಾಳ ಸಂಘ ಸರ್ಕ ಏನ್ ಮಾಡಿಸ್ಬಿಟ್ಟಿದೆ ರಾತ್ರಿ ಬರ್ಬೇಕು ಅನ್ಕೊಂಡಿದ್ದೆ ಮುಂದೆ ತಿಂಗ ನಮ್ ಕೂಸ್ತು ನಮ್ ಕಡೆ ಇಲ್ವಾ ಅದಕ್ಕೆ ಚೌಟ್ರಿ ಬುಕ್ ಮಾಡಕ್ ಬಂದಿನಿ ಇಲ್ಲಿ ಯಾವ ಚೌಟ್ರಿ ಬುಕ್ ಮಾಡಕ್ ಬಂದೆ ಇಲ್ವಾ ಇಲ್ಲಿ ತೋರ್ಸು ಬಾ ಹೌದು, ಶ್ರೀ ಚಿಕ್ಕದೇವಮ್ಮನ ಬೆಟ್ಟದಲ್ಲಿ ಆಲ್ಗಡಿಯಲ್ಲಿ ಹೊಸದಾಗಿ ಸೇತುವೆ ನಿರ್ಮಾಣ ಆಗಿರೋ ಇಟ್ನಾ ಮೇನ್ ರೋಡಲ್ಲಿ ಲೊಕೇಟ್ ಆಗಿರೋ ಚೆನ್ನೈಕ ಕನ್ವೆನ್ಷನ್ ಹಾಲ್. ಅದು ಅಲ್ಲದೆ ಈ ಕನ್ವೆನ್ಷನ್ ಹಾಲಲ್ಲಿ ಬರೀ ಹಬ್ಬ ಮಾತ್ರವಲ್ಲ, ಮದುವೆ, ನಾಮಕರಣ, ಬೀಗರೂಟ ಮುಂತಾದ ಕಾರ್ಯಕ್ರಮಗಳನ್ನು ಕೂಡ ಮಾಡಬಹುದು. ಹಾಗೆಯೇ ಇಲ್ಲಿಯ ಪರಿಸರ ಕೂಡ ಅಷ್ಟೇ ಸ್ವಚ್ಛತೆಯಾಗಿದೆ. ಅದು ಅಲ್ಲದೆ ಬಂದಂಥ ಅತಿಥಿಗಳಿಗೆ ವಿಶ್ರಾಂತಿ ಪಡೆಯಲು ನಮ್ಮ ಕಪಿಲಾ ನದಿಯ ತೀರದ ಪಕ್ಕದಲ್ಲಿಯೇ ವಿಶ್ರಾಂತಿ ತಾಣವನ್ನು ಏರ್ಪಡಿಸಿದ್ದಾರೆ. ಅದು ಅಲ್ಲದೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಶೌಚಾಲಯ ಮತ್ತು ಸ್ನಾನದ ಕೊಠಡಿಯ ವ್ಯವಸ್ಥೆ ಕೂಡ ಇದೆ ಮತ್ತು ಅಡುಗೆ ಮಾಡಲು ಪಾತ್ರೆ ಮತ್ತು ಗ್ಯಾಸ್ ಒಲೆ ಇತ್ಯಾದಿ ಪದಾರ್ಥಗಳು ಕೂಡ ಸಿಗುತ್ತದೆ. ಈ ಕನ್ವೆನ್ಷನ್ ಹಾಲು ಶ್ರೀ ಚಿಕ್ಕದೇವಮ್ಮನ ಬೆಟ್ಟದಿಂದ 4 ಕಿಲೋಮೀಟರ್ ಇಟ್ನಕ್ಕೋಗ ಗ್ರಾಮದಲ್ಲಿ ಲೊಕೇಟ್ ಆಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ ಹಾಗೆ ರೂಮ್ ಬುಕ್ಕಿಂಗ್ ಮಾಡಿಕೊಳ್ಳಿ. ಧನ್ಯವಾದಗಳು. ಅಯ್ಯೋ ದೇವ್ರೇ ಆ ರಾಣಿ ತಿನ್ಕೊಳ್ಳವ ಪಾಟಿ ಅವಳ 7 ಸೀಟ್ಗೂ ಒಮ್ಮೆಗೆ ಹಿಡಿತಾಳ ಎಲ್ಲೆಲ್ಲಿ ಪಕ್ಕದಲ್ಲಿ ಕುಣ್ಸ್ಕಣ್ಣ ಶಿವ. ಏನಾ ನೀನ್ ಆಗಸದಾಗ ಲೈಟ್ ಹಾಕ್ಬಿಟ್ಟು ಕಸ ಕೊಡ್ತಿದ್ದಲ್ಲ ಮನೇಲಿ ಲಕ್ಷ್ಮಿ ಒದಗ್ ಬಿಡಲ್ಲ ಹೆಚ್ಚಕ ನೀನೇ ಅಟ್ಲಿರೆಲ್ಲ 3 ದಿನಕ್ಕೂ ಸ್ಟೂರು ತಿರ್ತಿದ್ದೆ ಈ ಮಹಾಲಕ್ಷ್ಮಿ ಬೇರೆ ಇದ್ದಾಳೆ ಇಲ್ಲಿ ನೀ ಕೆಲ್ಸಕೊರತಾನೆ ಲಕ್ಷ್ಮೀ ದೇವಿ ಅಟ್ಟಿ ಒಳಗಿರ್ತಾ ಕೊಟ್ಬಿಡ್ತಿ ಬಾ ಸ್ಟೂರ್ ತಿರುಗಿ ಸುಮ್ಮನೆ ದುಡ್ಡು ಸಂಪಾದನೆ ಮಾಡಿ ನಿಂಗ ತಾಯಿ ಚಾಮುಂಡೇಶ್ವರಿ ನಮ್ಮವ್ವ ನಂಗೆ ಗಂಡಂಗೆ ಒಳ್ಳೆ ಬುದ್ಧಿ ಕೊಡವ ಬರಾಮಸ್ಕು ಬತ್ನಿ ತಿರ್ಗಿ ಹೋದೆ ಅಮೋಸಕ್ಕ ಹೋಯ್ತ್ನಿ ಅದಕ್ಕೆ ಯಾಕೆ ದುಡ್ಡು ಕೊಡ್ರಿ ನಿಂಗ ನೀನಿಯಾ ನಾ ಯಾಕೆ ಕೊಡ್ಲೆ ಕೊಡಲ್ಲ ನಾನು ದುಡ್ಡ ನೀ ಕೊಡ್ಬೇಡ ಬಿಡು ನಾಗೇಶ ಹೇಳನ ಕರ್ಕೊಯ್ತಾನ ನಂಗೆ ಯಾಕೆ ಡೌಟ್ ನೀನುಂಗ ಅವನ್ನೇ ಮಾಡ್ಕೊಂಡ್ಬಿಡ್ಬೇಕು ನೀನು ಮುದವಿ ನೀನ್ 4 ವರ್ಷದಾಗ ಅವಣ್ಣ ನೋಡ್ರಪ್ಪ ಅಟ್ಲಿರ ಬುಲೆಟ್ ಗಾಡಿನೇ ಹೊರ್ಸಕೈತಲ್ಲ ನಂತ ಎಕ್ಸೆಲ್ ಗಾಡಿ ಕೈ ಹಾಕ್ತಾನ ಡೌಟ್ ಕಡೆ ಹೋಗಿ ನಿಂಗೆಲ್ಲ ಆಯ್ತು ಹೋಗಿ 1 kg ಹಣ್ಣಾರು ತಗೋಬೇಕು ಪ್ರಸಾದ ಹಂಚ್ಬೇಕು ತಗೋಬತ್ತಿ ಹೋಗು ಯಾಕೆ ಇವಾಗ ಡೌಟ್ ಬರೀ ತಿಂಗ ನಾಗೇಶ ಕರ್ಕೊ ಹೋಯ್ತಲ್ಲ ಯಾಕೆ ಹನುಮಾನ ಇವ್ರ ಮೇಲೆ ನಂಗೆ ಕರಿಯಾ ಓಕೆ ಏನಾ ಕರೆಯಲ್ವ ಅದಾಗ ನನ್ ಗಂಡನ್ ಕರಿಯ ಅಂದೆ ನೀ ಏನ್ ಬೆಳ್ಳಕ್ ಚೊಡ್ತೀಯಾ ಇನ್ನೇನ್ ಅನ್ಬೇಕು ಹಾ ಕಾಲ್ ಮೀ ನಾಗರಾಜ್ ಅಂತ ಕರಿ ಇನ್ಯಾಕ ಯಾವಾಗ ಬಂದವಳು ದೇವಸ್ಥಾನದಿಂದ ಈಗ ಬಂದಿ ದೇವಸ್ಥಾನಕ್ಕೆ ಹೋಗಂದೆ ಕಾಯಿ ಹಿಡಿತಿದ್ದೆ ಅಲ್ವಾ ನನ್ ಗಂಡನ್ ಕರ್ಕೊಂಡು ಕುಡಿಸಿ ಹಾಳು ಮಾಡಕ ನಂಗೆ ತೀಟ್ ಬಂದದ ಕರ್ಕ ಹೋಗಿ ನಾನು ದುಡ್ಡಲ್ಲಿ ಕುಡಿಸಕ ನಿನ್ ಗಂಡಂಗ ಇಲ್ಲ ಈಗ ಹೋಯ್ತಿ ಸ್ನಾನ ಮಾಡ್ಕೊಂಡು ಬಾರ್ಲಂಡಿದ್ದಿಕ ನೀನು ನನ್ ಗಂಡ ಇಬ್ರು ಹೋಗಿರೋದು ಗೊತ್ತಾದ್ರ ಇಲ್ಲಿ ನೋಡಿರಿ ಹುಷಾರು ಹೋಗು ಮಾಡ್ತೀರು ನಿಂಗೆ ಕರಿಯಾ ಹೋಗಿದಾಗ್ಲ ಸಪ್ಪ ಕೂತಿದೆ ಇನ್ನೇನ ಈಗ ಬಂದಲ್ಲ ಇವಳಿಂದ ಯಾರ ತಲ್ಲವನಂಗ ಮನೇಲಿ ಎಷ್ಟು ಗಂಟೆ ಬಂದ ಈಗ ಬಂದ ಟಂಪ 12 ಗಂಟೆಗೆ ಬತ್ತಕಲ್ಲ ಟಂಪ 12 ಗಂಟೆಗೆ ಬಂತು ಈಗ ಬಂದಲ್ಲ ಇವ್ ಮತ್ತೆ ಇದು ಎಷ್ಟು ಗಂಟೆ ಯಾರ ಟಪ್ಪಲ್ಲಿ ಹೋಗಿದ್ದು ನಾಗೇಶಣ್ಣ ಅಯ್ಯೋ ಅವ್ನು ಸರಿ ಇಲ್ಲ ಕಮ್ಮರ ಅವ್ನ ಜೊತೆ ಅದಕ್ಕೆ ಕಳಿಸ್ತಾರೆ ಇನ್ನೇನ್ ಮಾಡ್ಲಿ ಇವ್ರು 3 ತಿಂಗಳಿಗೂ ಸ್ಟೂರು ಕೆಲಸ ಕರ್ಕ ಹೋಯ್ತಾಳ ಸುಮ್ಮನೆ ಏನ್ ಮಾಡ್ತಾಳೆ ಇವ ಇವ್ಗ ದುಡ್ಡೇ ಕೊಡ್ಬಾರ್ದು ನಾನು ಅವ್ನು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೊಬೇಡ ಏನ್ ಹೇಳು ಈಗಲೇ ಎಚ್ಚೆತ್ಗ ಅವ್ನು ಸರಿ ಇಲ್ಲ ಏನಾ ಒಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೊಬೇಡ ಏನ್ ಹೇಳು ಎಚ್ಚೆತ್ಗ ಕರಿಯಾ ಏನಾ ಮರ್ತು ಬಿಟ್ಟಿದೆ ಒಂದು ಮಾತು ಹೇಳ್ತೀನಿ ಏನ್ ಹೇಳು ಎಚ್ಚೆತ್ಗ ಇಲ್ಲ ಅಂದ್ರ ಕೊನ್ಗ ಮಚ್ಚೆತ್ಗ ಬರ್ಲಿ ಕೌಸಲ್ಯ ಸುಬ್ರತ ರಾಮ ಪೌರ ಸಂಧ್ಯಾ ಪ್ರಭುತ್ವರಿ ಉತ್ತಿಷ್ಟ ಗಮನನೇ ಯಾಕ ಬತ್ತೇ ಇಲ್ಲ ಇದು ಒಂಚೂರು ಗಮನನೂ ಅಂತ ಇಲ್ಲ ಎತ್ತಪ್ಪ ಸುಮ್ಮನೆ ನಿಂತ್ಕೋತಾರೆ ಏನಾ ಏನ್ ಹೇಳು ಅದ್ಯಾಕೆ ಗಮನನೇ ಬತ್ತಿಲ್ಲ ಕಣ ಏನದು ಸಾಂಬ್ರಾಣಿ ಬತ್ತಿ ಎಲ್ಲಿತ್ತಿದ್ದು ಏನ್ ನೋಡಿರಿ ಪುಟ್ಟು ಕೊಟ್ನ ಬೆಳಿಗ್ಗೆ 10 ರೂಪಾಯಿ ಪಾಕೆಟ್ ಅಂತ ಅದು ಸೊಳ್ಳಬತ್ತಿ ಅದು ಸೊಳ್ಳಬತ್ತಿ ಇನ್ನೇನಾ ಪುಟ್ಟು ನೋಡಿ ಹಂಗೆ ಅಮರ್ಸ್ತಾನ ಎಂತ ಅಂತಾರ ನನ್ನ ಮೋಲ್ ನೋಡ್ರಿ ನಿನ್ನ ಮಂಡಿ ನೋವು ಅಂದ್ಬಿಟ್ಟು ಸೆಂಟ್ ಬಾಟ್ಲು ಸೊರ್ಕಂಡಳ ನೀನ್ ನೋಡಿದ್ರೆ ಸೊಳ್ಳ ಬೈ ತಕೊಂಡು ಧೂಬದ್ ಬತ್ತಿ ಅಂತಿದೀಯಾ ಎಲ್ಲೆಲ್ಲಿ ಕಟ್ಕೊಬಿಟ್ಟು ನಿಂತವ್ರ ಥೂ ಬಡಿ
ಸೊಳ್ಳ ಸಾಯದ ನೀನೇ ತಗೋ ಭಾಷಣ ಕೊಡು ಥೂ ಅಯ್ಯೋ ನನ್ನ ಜ್ಞಾನಕ್ಕೆ 500 ಬರ್ಬಾ ಪುಟ್ಟುನಾ ಲೋ ಪುಟ್ಟು ಮಾಡ್ತೀರಿ ಬತ್ತಿ ತಾಯಿ ಚಾಮುಂಡೇಶ್ವರಿ ನಮ್ಮವ್ವ ನನ್ನ ಜೊತೆಗೂ ಮಾತಾಡ್ಸೋ ಚೆನ್ನಾಗವ್ರ ನನಗೂ ನಮ್ಮ ಅತ್ತಂಗೆ ತಂದು ಮಾಡ್ತಾರ ಅವ್ರ ಮನೆ ಆಗ್ಲಿಕ್ಕವ ಅದು ಅಲ್ಲದೆ ಈಗ ಬಂದಿದ್ದಲ್ಲ ಅವನ ಗಂಡನ ಕರ್ಕೊಂಡು ಕುಡಿಸ್ತಾನ ಅವ್ನ ಕಿಡ್ನಿ ಒಳಗೆ ನನ್ನ ಗಂಡನ ಕಿಡ್ನಿ ಚೆನ್ನಾಗಿರಂಗೆ ಮಾಡವ ಅದು ಅಲ್ಲದೆ 1,00,000 ರೂಪಾಯಿ ಚೀಟಿ ಹಾಕ್ಬಿಟ್ಟಿನಿ ಆ ಚೀಟಿ ದುಡ್ಡು ನಾನೇ ಫಸ್ಟ್ ಎತ್ಕೊಂಬಿಟ್ಟಿನಿ ಅವು ಸತ್ತೋಗಿ ಸತ್ತೋಗ್ಬಿಟ್ರೆ ಚೀಟಿ ಎಲ್ಲ ಮಣ್ಣು ಆಗುತ್ತಕೋ ಇಷ್ಟು ನೆರವೇರಿಸ್ಕೊಟ್ಬಿಡು ತಾಯಿ ನಿಂಗೆ 100 ರೂಪಾಯಿ ಗೋಲ್ಕ್ ಹಾಕ್ತೀನಿ ನಮ್ಮವ್ವ ಚಾಮುಂಡೇಶ್ವರಿ ರೀ ಕೆಳಕ್ಬಿಡು ಕೆಳಕ ಏನಕ್ಕೆ ಬುಡ್ಕಾಲ ಬೊಯ್ಯೋದು ಬೋಯ್ತಿದ್ದೆ ಸಣ್ಣ ಮಾಡೋದು ಮಾಡು ನಾನು ನಿಂಗೆ ಮರ್ಯಾದೆ ಕೊಡ್ತಾ ಇಲ್ಲ ದಿನಕ್ಕೆ ಕುಂಕುಮ ಅರ್ಶಿನ ಹೂವು ತಾಲಿಗ ಕೂತ್ಕ ಅಯ್ಯೋ ಅಡುಗೆ ಮನೆ ಕೂಟೆ ಇದು ತು ನನ್ನ ಮರಗಿಟ್ಟು ರೀ ಏಯ್ ಲೋಪರು ಬೆಳಗಾನ ಕೆಮ್ತಿದೆಯಲ್ಲ ಗಪ್ಪರ್ ಬಿಡಿ ಸೇದು ಎಸೆ ಹೋಗತ್ತಾಗ ಅದಕ್ಕ ಬಿಡು ಬಿಡಿ ನಿನ್ ಬಿಡ್ರು ಬಿಡಿ ಬಿಡಲ್ಲ ಕಮ್ಮಿ ಆಯ್ತು ಹೋಗಿ 1 kg ಹಣ್ಣು ತಗೋಬೇಕು ಪ್ರಸಾದ ಹಂಚ್ಬಿಡ್ತೀನಿ ಅಂತರ ಮಾತಿರ್ಲಿ ಬಾ ಕುಂತ್ಕೇಳಿ ಅದಕ್ಕೆ ಇಷ್ಟು ಮಟ್ಟ ಕರೆದೆ ಏನ ಅಂತರ ಮಾತಿರ್ಲಿ 12 ಗಂಟೆಲಿ ಬಂದಿಲ್ಲ ನೀನು ಈಗ ಬಂದ್ರೆ ಎಲ್ಲಿಗೆ ಹೋಗಿ ಸತ್ಕೊಂಡಿದ್ದೀನಿ 12 ಗಂಟೆ ನಾನು 12 ಗಂಟೆಲಿ ಬಂದಿ ಸರಿ ಹಾಂ ಕೇಳೋಣ ಇಷ್ಟು ಅನುಮಾನದಲ್ಲಿ ಕೇಳ್ತಿದ್ಯಲ್ಲ ಅದಕ್ಕೆ ಈಗ ಅಷ್ಟೊಂದು ಏನು ಮಾಡ್ತಿದ್ದೆ ಅಂತ ನೀನು ನಾನು ಏನು ಬೇರೆ ತನಕ ಎಲ್ಲೂ ಹೋಗಿತ್ತಿಲ್ಲ 12 ಗಂಟೆಲಿ ಬಂದಿ ಹೊಸ ಕೆಲಸ ಆಯ್ತು ಅದಕ್ಕೆ ನಿಂತಿದ್ದಿ ಕೆಲಸ ಇರ್ಲಿ ಅವ ಅಕ್ಕವ್ರ ಆಗ್ಲೇ ಬಂದ್ರಲ್ಲ ಯಾವಾಗ ಅವ ಅಕ್ಕವ್ರ ಬಂದಿಲ್ವ ಅಲ್ಲಿ ಬಂದಾರ ಸರಿ ನಮ್ಗೆ ಕೆಲಸ ಆಯ್ತು ಅದಕ್ಕೆ ಅಲ್ಲೇ ಇದ್ನು ಕಣ ನಿಂಗೇನು ಕೆಲಸ ಅಂತ ಅಲ್ಲಿ ನಿಂಗ ಇದಕ್ಕೆ ಯಾವತ್ತಿದ್ದ ಅನುಮಾನ ಇವತ್ತು ಪಡ್ತಿದ್ದೆ ನನ್ನ ಮೇಲೆ ನೀನು ಇಷ್ಟೊತ್ತು ಗಂಟೆ ನಂಗೆ ಅನುಮಾನ ಬರ್ತದ ಮತ್ತೆ ನಿನ್ ಮೇಲೆ ನಂಗೆ ಇಷ್ಟೊತ್ತು ಗಂಟೆ ಏನ್ ಮಾಡ್ತಿದ್ದಿ ಅಂತಂದ್ರ ಹೋಗಿದ್ಮೇಲೆ ಅಲ್ಲಿ ಹೊಸ ಉಳ್ಕ ಕಾಸು ಮಿಕ್ಕಿತ್ತು ರಾಣಿ ನಾನು ಚೆಲುವ ಮುಳ್ಳೂರು ಎಲ್ಲ ಸೇರ್ಕೊಂಡು ದುಡ್ಡು ಹಂಚ್ತಿದ್ನು ನೀವು 3 ಜನ ಬರೀ ಹ್ಮ್ ಇವು ಅಕ್ಕವ್ರಿಗೆ ಕೊಡಲ್ಲ ದುಡ್ಡು ಹಂಗಾರೆ ನೀನು ಈಗ ಸರಿ ಹಂಗಾರೆ ನೀನ್ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ ಅನುಮಾನ ನನ್ನ ಮೇಲೆ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ ಓ ನನ್ನ ಮೇಲೆ ಅನುಮಾನ ಪಡ್ತಿದ್ದೆ ಕಮ್ಮಿ ನಾ ಇದ್ರ ಕೇಳಿ ಇವತ್ತು ಎಲ್ಲಿಗೆ ಹೋದೆ ಹೋಯ್ತೀನಿ ಎಲ್ಗಾರ ನಾನು ಎಲ್ಲಿಗೆ ಹೋದೆ ಅಂದ್ರೆ ಒಬ್ಬ ಮಾಡ್ತೀನಿ ನೋಡಿ ಈಗ ಹೋಗು ಜ್ಞಾನಕಂದ್ರೆ ಆ ಸಾಯಿ ಹೋಗು ಒಬ್ಳಕಂದ್ರೆ ಸಾಯಿ ನೀನು ನಾನು ಹೇಳಕ ಒಬ್ಳೆ ಸಾಯ್ತೀನಿ ಅಂತೆ ನನ್ನ ಈ ಸಲ ಬೇರೆನ ಪ್ಲಾನ್ ಮಾಡೀನಿ ಏನ್ ಪ್ಲಾನ್ ಮಾಡಿದೆ ನೋಡ್ಕ ನನ್ನ ಮಗನ ಬತ್ತೀನಿ ನಿಂಗ ಈಗ ಏನ ಹೋಗಿ ಒಳಕ್ ಹೋಗು ಭಾನುವಾರ ಸಿಲಿಂಡರ್ ಕೊಡಲ್ಲ ಇವತ್ತು ಮದುವೆ ಖಾಲಿ ಸಿಲಿಂಡರ್ ಒಂದ್ ಕಡೆ ಏನ ತುಂಬಿರೋ ಸಿಲಿಂಡ್ರು ಏನಕ್ಕೆ ಮೇದು ಇವತ್ತು ಹಸುದ್ರ ಈ ಬೀದಿ ಸೇತಿಯ ನನ್ ಸೇತಿ ನೀನು ಸುಡ್ದಾಗ ಬಿಡು ನೀ ಎಲ್ಲಿರೋ ಸುತ್ತಾಡು ನಾ ಏನು ಕೇಳಲ್ಲ ಒಳಕ್ ಹೋಗ್ಬಿಡು ಬಿಡು ನೀ ಸವಾಸನೆ ಬೇಡ ಇಷ್ಟಕ್ ಬಾ ಅವನವ್ರ ಕಡ್ಡಿ ಕಣಂಗ ಅವನ ಹೋಗಿ ನನ್ ಮಾಡ್ಕೊಳಕ್ ಬಂದ ಏನ್ ಸೂರ್ ನಂಗ ಅವನಿ ಅಂತ ಬುದ್ಧಿ ಕಲ್ಸತ್ತ ಕಲ್ಸ್ಬಿಟ್ಟ ನಿಂಗ ಖಾಲಿ ಸಿಲಿಂಡರ್ಗೆ ತಗೊಬಿಡ್ತು ಗೋಬಾಡು ನಿಂಗಂತೀನಿ ಹಿಂಗೆ ಎದುರಿಸ್ಕೊಳ್ಳಿ ಇದೇ ಒಂದು ಟ್ರಿಕ್ಕು ಆಯ್ತಾ ಬಾಯ್